ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪ ಕನ್ನಡತೆ. ಇದು ನನ್ನ ಕನ್ನಡತಿಯ ಕಥಾ ಸುಧಾ ಚಾನಲ್. ವಸಿಷ್ಠನ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯಿತಾ. ಮಾಂಗಲ್ಯದಿಂದ ನಂಟಾದರೂ ಭಾಗ 65. ಮಾರನೇ ದಿನವೇ ಹೊರಟಿತು ವಸಿಷ್ಠ ಅವರ ಫ್ಯಾಮಿಲಿ ಆಸ್ಪತ್ರೆ ಕಡೆಗೆ. ಅದೇನೋ ಯಾರೊಬ್ಬರು ಮನೆಯಲ್ಲಿ ಇರಲಾರ್ದೆ ಎಲ್ಲ ಕಾರ್ ತೆಗೆರಿದ್ರು. ಮಾವ, ಅತ್ತೆ, ನಾವೇ ಹೋಗಿ ಬರ್ತೀವಿ, ಡಾಕ್ಟರ್ ನೋಡಿದರೆ ಏನಂತಾರೆ ಎಂದಳು ನಿಧಿ ಮೆತ್ತಗೆ. ಅವಳಿಗೆ ಮಾವನ ಖುಷಿ ಮುಖ್ಯ. ನಿಧಿ, ನೀನು ಕೂತ್ಕೋ, ನಾವೇನು ನಡೆದುಕೊಂಡು ಹೋಗೋದಿಲ್ಲ ಅಲ್ವಾ, ನಾವೂ ಪಾಪುನ ನೋಡಬೇಕು ಎಂದರು ವಸಿಷ್ಠ. ಅವಳಿಗೆ ಯಾವ ಮಾತುಗಳು ಬರಲಿಲ್ಲ, ಸುಮ್ಮನೆ ಕುಳಿತು ಬಿಟ್ಲು. ಸಾಲು ಸಾಲಾಗಿ 3 ಕಾರುಗಳು ಆಸ್ಪತ್ರೆ ಎದುರು ನಿಂತವು. ಮೊದಲು ವಿಶಿಷ್ಟ ಋಷಭ್ ಜೊತೆಯಾಗಿ ಡಾಕ್ಟರ್ ಬಳಿ ನಡೆದರೆ ಉಳಿದವರೆಲ್ಲ ಆಚೆ ನಿಂತರು. ಮೊದಲೇ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ರಿಂದ ಸರದಿಗಾಗಿ ಕಾಯುವ ಅಗತ್ಯ ಇರಲಿಲ್ಲ. ಕೂತ್ಕೊಳ್ಳಿ ಮಿಸ್ಟರ್ ಆ್ಯಂಡ್ ಮಿಸಸ್ ಋಷಭ್ ಎಂದು ನಗುಮಗದಿ ಸ್ವಾಗತಿಸಿದರು ಡಾಕ್ಟರ್. ವಸಿಷ್ಠ ಅವರ ಕುಟುಂಬ ಹೊಸದೇನಲ್ಲ. ಡಾಕ್ಟರ್, ಪ್ಲೀಸ್ ಬೇಗ ಚೆಕ್ ಮಾಡಿ ಎಂದ ಋಷಭ್. ಆಚೆ ಇನ್ನೂ 1 ಜೋಡಿ ಕಾಯುತ್ತಿತ್ತಲ್ಲ, ಹಾಗಾಗಿ. ಏನು ಅವಸರನೋ ನಿಮಗೆ ಎಂದು ಇಷ್ಟಳನ್ನು ಒಳ ಕರೆದುಕೊಂಡು ಹೋದ ಡಾಕ್ಟರ್ ಕೆಲವು ಪರೀಕ್ಷೆಗಳ ಮಾಡಿ, ನೋಡಿ ಋಷಭ್, ಮಗು ತುಂಬ ಆರೋಗ್ಯವಾಗಿದೆ, ಆದರೆ ಇನ್ನೂ 2.5 ತಿಂಗಳು ಅಲ್ವಾ, ಸೊ 4 ತಿಂಗಳು ತುಂಬುವವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ ಎಂದರು ನಗುತ್ತಲೇ. ಥ್ಯಾಂಕ್ ಯು ಡಾಕ್ಟರ್, ಖಂಡಿತ ಚೆನ್ನಾಗಿ ನೋಡ್ಕೋತೀವಿ ಎಂದವ ಅವರು ಹೇಳಿದ ಎಲ್ಲ ಎಚ್ಚರಿಕೆಗಳನ್ನು ಗಮನವಿಟ್ಟು ಕೇಳಿದ. ನಂತರ ಆಚೆ ಬಂದಿದ್ದರು ಇಬ್ಬರು. ಏನಂದ್ರು ಡಾಕ್ಟರ್? ಪರಿ, ಮಗು ಇಬ್ಬರು ಹುಷಾರಿದ್ದಾರಾ ಎಂದರು ವಸಿಷ್ಠ ಬಾಗಿಲಲ್ಲೇ ನಿಂತು. ಅವರಿನ್ನೂ ಆಚೆ ಬರುತ್ತಿದ್ದಂತೆ. ಹೌದು ಮಾವ, ಏನೂ ತೊಂದರೆ ಇಲ್ವಂತೆ, ಇಷ್ಟು ಟ್ಯಾಬ್ಲೆಟ್, ಪ್ರೋಟೀನ್ ಡ್ರಿಂಕ್ಸ್ ಎಲ್ಲ ಕೊಟ್ಟಿದ್ದಾರೆ ಎಂದು ತೋರಿಸಿದ ಚೀಟಿಯ. ಓಕೆ ನಿಧಿ, ವೈಭವ್ ನೀವೀಗ ಹೋಗಿ ಎಂದಾಗ ಮಡದಿಯ ಕೈ ಹಿಡಿದು ಒಳ ನಡೆದ ವೈಭವ್. ಡಾಕ್ಟರ್, ಇವಳು ಪ್ರೆಗ್ನೆಂಟ್, ಮಗು ಹೇಗಿದೆ ಅಂತ ಚೆಕ್ ಮಾಡಬೇಕು ಎಂದ ವೈಭವ್ ಇನ್ನೂ ಅವರು ಮಾತನಾಡುವ ಮುನ್ನವೇ. ಅವನನ್ನೊಮ್ಮೆ ಗಂಭೀರವಾಗಿ ನೋಡಿದ ಡಾಕ್ಟರ್, ಹೌದಾ, ಇಲ್ಲಿ ಬೋರ್ಡ್ ಏನಂತ ಇದೆ ಓದ್ತಿರೋ ಸ್ವಲ್ಪ ಎಂದರು ತಮ್ಮ ಎದುರಿದ್ದ ಬೋರ್ಡ್ ತೋರಿಸಿ. ನಾನು ಕೇಳಿದ್ದಕ್ಕೂ ನೀವು ಹೇಳಿದ್ದಕ್ಕೂ ಏನು ಸಂಬಂಧ? ಡಾಕ್ಟರ್ ರೂಪಾ ಗೈನಕಾಲಜಿಸ್ಟ್ ಅಂತಿದೆ ಎಂದ ವೈಭವ್ ಅವರನ್ನೇ ವಿಚಿತ್ರವಾಗಿ ನೋಡಿ. ಗೈನೋ ಅಂದರೆ ಗೊತ್ತಲ್ವಾ, ಪ್ರೆಗ್ನೆಂಟ್ ಲೇಡಿ ನೋಡೋದು, ಮತ್ತು ನೀವು ಬಂದಿರೋದು ಅದಕ್ಕೆ ಅಂತ ಮೊದಲನೇ ಜೋಡಿ ನೋಡಿ ಗೊತ್ತಾಯಿತು ಎಂದವರು ಗಂಭೀರವಾಗಿ ನುಡಿದಾಗ ಮುಸಿ ಮುಸಿ ನಕ್ಕಳು ನಿಧಿ. ಅವಳನ್ನೊಮ್ಮೆ ಕೆಕ್ಕರಿಸಿ ನೋಡಿದವ ಓಕೆ ಡಾಕ್ಟರ್ ಎಂದು ಸುಮ್ಮನೆ ಕುಳಿತ. ಅವಳ ಜೊತೆ ನಡೆದ ಡಾಕ್ಟರ್ ಕೆಲವು ಟೆಸ್ಟ್ ಮಾಡಿ ಆಚೆ ಬಂದರು. ಡಾಕ್ಟರ್, ಏನೂ ತೊಂದರೆ ಇಲ್ಲ ಅಲ್ವಾ ಎಂದ ಕಣ್ಣಲ್ಲಿ ಆತಂಕ ಹೊತ್ತು. ನಾನು ಮಾತಾಡೋವರೆಗೂ ಸುಮ್ಮನೆ ಇರ್ತೀರಾ ಎಂದು ಸಹನೆ ಮೀರಿ ಕೇಳಿದಾಗ ಸುಮ್ಮನೆ ಕುಳಿತನವ. ಅವನಿಗೆ ಅವಸರ ಜಾಸ್ತಿ ಡಾಕ್ಟರ್, ಹೇಳಿ ಮಗು ಹೇಗಿದೆ ಎಂದಳು ನಿಧಿ ಅವರನ್ನು ಬೇಡಿಕೊಳ್ಳುತ್ತಾ. ಮಗು ಅಲ್ಲ ಮಿಸಸ್ ವೈಭವ್, ನಿಮ್ಮ ಹೊಟ್ಟೆಯಲ್ಲಿರೋದು ಟ್ವಿನ್ಸ್ ಎಂದರು ಡಾಕ್ಟರ್ ಸಪ್ಪೆಯಾಗಿ. ಅದನ್ನು ಕೇಳಿದ ಇಬ್ಬರಿಗೂ ಆಕಾಶ ಕೈಗೆ ಸಿಕ್ಕಟ್ಟು ಖುಷಿ. ಓಹ್ ವಾಟ್, ನನ್ನ ಕನಸು ನಿಜ ಆಗ್ತಿದೆ ಎಂದು ಅರಚಿದ ಮಡದಿಯ ಕೆನ್ನೆಗೆ ಮುತ್ತಿಟ್ಟು. ಅದನ್ನು ಖುಷಿಯಿಂದ ಹೇಳಿ ಡಾಕ್ಟ್ರೇ, ಅದ್ಯಾಕೆ ಈ ರೀತಿ ಹೇಳ್ತಿದ್ದೀರಾ ಎಂದ ಮತ್ತೆ ಡಾಕ್ಟರ್ನ ನೋಡಿ. ಬಟ್ ಒಂದು ಮಗು ಬಗ್ಗೆ ಅಷ್ಟಾಗಿ ಏನೂ ಗೊತ್ತಾಗ್ತಿಲ್ಲ. ಇನ್ನು 2 ತಿಂಗಳು ತುಂಬಿದ ಮೇಲೆ ಮಗು ದೇಹ ಬೆಳವಣಿಗೆ ಆಗುತ್ತೆ. ಆಗ ಒಂದು ಮಗುಗೆ ತೊಂದರೆ ಆಗಿ ಅದು ಹೇಗೋ ಚಾನ್ಸ್ ಇದೆ. ಬಟ್ ನೀವು ತುಂಬ ಕೇರ್ ಮಾಡಬೇಕು. 2 ಮಗು ಬೆಳವಣಿಗೆ ಆದರೆ ಮಾತ್ರ ನಿಮ್ಮ ಡೆಲಿವರಿ ಈಸಿ ಆಗೋದು ಎಂದವರು ಗಂಭೀರವಾಗಿ ಹೇಳಿದಾಗ ನಡುಕಿ ಹೋದ ವೈಭವ್. ನೋಡಿ ಮಿಸ್ಟರ್ ವೈಭವ್, ಇದು ಆತಂಕ ಅಂತಹ ಗಂಭೀರ ಸಮಸ್ಯೆ ಏನಲ್ಲ. ಮೊದಲೇ ಡೆಲಿವರಿಲಿ ಈ ರೀತಿ ಆಗೋ ಚಾನ್ಸಸ್ ಜಾಸ್ತಿ, ಅದರಲ್ಲೂ ನಿಮಗೆ ಟ್ವಿನ್ಸ್, ಸೊ ಇದು ಸ್ವಲ್ಪ ಕಾಂಪ್ಲಿಕೇಟ್ ಅಷ್ಟೇ. ನೀವು ಕೇರ್ ಮಾಡಿದರೆ 2 ಮಗು ಕೈ ಸೇರುತ್ತೆ ಎಂದರು ಡಾಕ್ಟರ್. ಇಷ್ಟು ಹೊತ್ತು ತಮಾಷೆ ಮಾಡುತ್ತಿದ್ದವ ಈಗ ಒಮ್ಮೆಲೆ ನಿಶಬ್ದವಾಗಿದ್ದು ನೋಡಿ ಅವರಿಗೂ ಬೇಸರವಾಗಿತ್ತು. ಡಾಕ್ಟರ್, ಇವಳಿಗೇನು ತೊಂದರೆ ಇಲ್ಲ ಅಲ್ವಾ? ಮಕ್ಕಳ ಬೆಳವಣಿಗೆ ಆಗದೇ ಇದ್ದರೆ ಇವಳಿಗೇನು ತೊಂದರೆ ಇಲ್ಲ ಅಲ್ವಾ? ಅಥವಾ ಡೆಲಿವರಿ ಟೈಮಲ್ಲಿ ಎಂದವರ ಧ್ವನಿ ನಡುಗುತ್ತಿತ್ತು. ಪಾಪ, ಮಗುವಿನ ಬಗ್ಗೆ ತುಂಬ ಕನಸು ಕಟ್ಟಿದ್ನಲ್ಲ, ಹಾಗೇನೂ ಇಲ್ಲ, ಶಿ ವಿಲ್ ಬಿ ಆಲ್ ರೈಟ್. ಹಾಗೇನಾದರೂ ಮಗುವಿನಿಂದ ಅಮ್ಮನಿಗೆ ತೊಂದರೆ ಆಗೋದಾದರೆ ಮಂತ್ಲಿ ಚೆಕಪ್ಗೆ ಬಂದಾಗ ಹೇಳ್ತೀವಿ, ಆಗ ಅಬಾರ್ಟ್ ಮಾಡಿಸಬಹುದು ಎಂದಾಗ ಎದೆಗೆ ಈಟಿಯಿಂದ ಚುಚ್ಚಿದ ಹಾಗಾಗಿತ್ತು. ಓಕೆ ಡಾಕ್ಟರ್, ಥ್ಯಾಂಕ್ ಯು ಎಂದ ತಲೆ ತಗ್ಗಿಸಿ. ಆತನ ನೋಡಿ ಅಯ್ಯೋ ಅನಿಸಿತವನಿಗೆ. ನೋಡಿ ವೈಭವ್, ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ. ನಾನೀಗ ಕೆಲವು ಟ್ಯಾಬ್ಲೆಟ್ ಬರೆದು ಕೊಡ್ತೀನಿ, ಕಂಟಿನ್ಯೂ ಮಾಡಿ, ಹೋಪ್ ಫಾರ್ ದಿ ಬೆಸ್ಟ್ ಎಂದಾಗ ತಲೆ ಆಡಿಸಿದವ. ನಿಧಿ, ಡ್ಯಾಡ್ಗೆ ಏನೂ ಹೇಳೋದು ಬೇಡ, ತುಂಬ ಖುಷಿಯಲ್ಲಿದ್ದಾರೆ ಎಂದಾಗ ಅವಳು ತಲೆ ಆಡಿಸಿದ್ಲು. ಇಬ್ಬರೂ ಬೇಸರ ಮರಮಾಚಿ ನಗು ಮಗು ಹೊತ್ತರು. 1 ನಿಮಿಷ ಎಂದು ಡಾಕ್ಟರ್ ಹೇಳಿದಾಗ ಇಬ್ಬರು ಹಿಂತಿರುಗಿ ನೋಡಿದರು. ನಿಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ, ನನ್ನ ಕಡೆಯಿಂದ ದೇವರಿಗೆ ಅಪ್ಲಿಕೇಶನ್ ಹಾಕ್ತೀನಿ ಎಂದರು ನಗುತ್ತಾ. ತಲೆ ಆಡಿಸಿ ಬಾಗಿಲು ತೆಗೆದರು. ಅವರ ನಿರೀಕ್ಷೆ ಮಾಡುತ್ತಾ ಕಾಯುತ್ತಿದ್ದರು ವಸಿಷ್ಠ ಬಾಗಿಲಲ್ಲೇ. ಏನಾಯಿತು ನಿಧಿ, ಮಗು ಇಬ್ಬರು ಓಕೆ ಅಲ್ವಾ ಎಂದರು ಆತಂಕದಿಂದ. ಮಗು ಅಲ್ಲ ಡ್ಯಾಡಿ, ಮಕ್ಕಳು. ದೇವರು ನನ್ನ ಆಸೆಗೆ ಬೇಗ ಅಸ್ತು ಅಂದುಬಿಟ್ಟಿದ್ದಾನೆ ಎಂದ ನಗು ತಂದುಕೊಂಡು. ಅದನ್ನು ಕೇಳಿ ಮಗನ ತಬ್ಬಿದ ವಸಿಷ್ಠ. ಎಂಥ ಸುದ್ದಿ ಹೇಳಿದು ಮಗನೇ? ಆರೋಗ್ಯ ಎಂದರು ನಿಧಿಯ ನೋಡಿ.
ಇಬ್ಬರು ಚೆನ್ನಾಗಿದ್ದಾರೆ ಅಂತೆ ಮಾವ ಎಂದಳು ಅವಳು ಸಹಜತೆ ನಡೆಸಿ. ಆದರೆ ಇವಳೇ ವೀಕ್ ಅಂತೆ ಮಾವ, ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಎಂದ ವೈಭವ್ ಅವಳ ಮೇಲೆ ಆರೋಪ ಮಾಡುತ್ತಾ. ನೋಡ್ಕೊಳ್ಳೋಣ ಬಿಡಪ್ಪ ಎಂದರು ಮೈಥಿಲಿ ಸೊಸೆಯ ತಲೆ ಸವರಿ. ಎಲ್ಲ ಮನೆಗೆ ವಾಪಸ್ಸಾದರು. ಅಂದಿನಿಂದ ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ. ಮನೆಯಲ್ಲಿ ಏನೇ ಸ್ಪೆಷಲ್ ಮಾಡಿದರೂ ಅದು ವಿಶಿಷ್ಟ ಹಾಗೂ ರವಾನಿಗೆ ಆಗುತ್ತಿತ್ತು. ಅಲ್ಲೂ ಅಷ್ಟೇ, ಅರಸು ಮನೆಯಲ್ಲಿ ಏನಾದರೂ ತಿಂಡಿ ಮಾಡಿದ್ರೆ ಅದು ವೈನಿಧಿ ಮುಂದೆ ಇರುತ್ತಿತ್ತು. ಇದೇ ಪ್ರೀತಿ ಕಾಳಜಿಯಲ್ಲಿ ನಿಧಿ 4 ತುಂಬಿತ್ತು. ಇಷ್ಟಾಗೆ 4.5 ತಿಂಗಳು. ಅಂದು ರಾತ್ರಿ ನಿದ್ದೆಯಲ್ಲಿ ಎಚ್ಚರ ಆಗಿತ್ತು ನಿಧಿಗೆ. ಪಕ್ಕದಲ್ಲಿ ಕೈಯಾಡಿಸಲು ವೈಭವ್ ಇರಲಿಲ್ಲ. ಗಾಬರಿಯಲ್ಲಿ ಎದ್ದು ಲೈಟ್ ಹಾಕಿದಾಗ ಬಾಲ್ಕನಿಯಲ್ಲಿ ಅವ ಕಂಡಾಗ ಆತ ನಡೆದ್ಲು. ವೈಭವ್, ಏನು ಮಾಡ್ತಿದೀಯ ಎಷ್ಟೊತ್ತಲ್ಲಿ ಎಂದಳು ಅವರ ನೋಡಿ. ಕಣ್ತೊಡೆದುಕೊಂಡು ಹಿಂತಿರುಗಿದವ, ಏನಿಲ್ಲ, ನೀನ್ಯಾಕೆದ್ದೆ? ಏನಾದರೂ ಕೆಟ್ಟ ಕೆನ್ಸು ಬಿತ್ತಾ? ನಿದ್ದೆ ಬರಲಿಲ್ವಾ ಅಥವಾ ಹೊಟ್ಟೆ ನೋವಾ ಎಂದ ಆತಂಕದಿಂದ. ನನಗೇನೂ ಆಗಿಲ್ಲ, ನೀರು ಕುಡಿಯೋಣ ಅಂತ ಎದ್ದೆ. ನೀನೇನು ಮಾಡ್ತಿದೀಯಾ ಇಲ್ಲಿ ಎಂದಳು ಕಣ್ಣು ಸಂಕುಚಿಸಿ. ನಿದ್ದೆ ಬರ್ತಿಲ್ಲ ನಿಧಿ, ನಾಳೆ ಚೆಕಪ್ಗೆ ಹೋಗ್ಬೇಕಲ್ವಾ? ಅಕಸ್ಮಾತ್ ಡಾಕ್ಟರ್ ಮಗುನ ತೆಗಿಬೇಕು ಅಂತ ಹೇಳಿದರೆ ಡ್ಯಾಡ್ ಮಾಮ್ ಮಕ್ಕಳ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದಾರೆ ಎಂದ ಎತ್ತರ ನೋಡುತ್ತಾ. ಅವನ ಪಕ್ಕ ಬಂದು ಅವನ ಕೈ ಹಿಡಿದವಳು, ನೀನು ಇಟ್ಕೊಂಡಿಲ್ವಾ ಎಂದಾಗ ಕಣ್ ತಪ್ಪಿಸಿದ. ಅತಿಯಾಗಿ ಯೋಚನೆ ಮಾಡೋದು ಯಾವಾಗ ಕಲಿತೆ ವೈಭವ್ ನೀನು? ಏನೇ ಆಗೋದಿದ್ರು ಒಳ್ಳೆಯದಕ್ಕೆ. ನೀನು ಇಷ್ಟೊಂದು ಭಯ ಪಡಬೇಡ, ನನಗೆ ಧೈರ್ಯ ಹೇಳೋರು ಯಾರು ಎಂದಳು ಕಣ್ ತುಂಬಿಕೊಂಡು. ಹೇ ಹುಚ್ಚಿ, ಅಳಬಾರ್ದು, ಈಗಿಲ್ಲ ಅಂದರೆ ಇನ್ನೊಮ್ಮೆ, ಆದರೆ ನನಗೆ ನೀನು ಮುಖ್ಯ ಎಂದವ ಅವಳ ಹಣೆಗೆ ತುಟಿ ಸೋಕಿಸಿದ. ಆಯಿತು ಬಾ ಮಲ್ಗು, ಇನ್ನೊಮ್ಮೆ ನೀನು ಯೋಚನೆ ಮಾಡಿದರೆ ಮಾವನಿಗೆ ಹೇಳ್ತೀನಿ ನೋಡು. ಮಾವ ನಿನ್ನ ನೋಡ್ಕೋತಾರೆ, ಮಕ್ಕಳಿಗೆ ಏನೂ ಆಗಲ್ಲ, ನನಗೂ ಏನೂ ಆಗಲ್ಲ, ಬಾ ಎಂದು ಅವನ ಕೈ ಹಿಡಿದು ಕರೆತಂದವಳು ಅವನನ್ನು ಮಲಗಿಸಿ ಅವನದಿಯ ಮೇಲೆ ಪವಡಿಸಿದ್ಲು. ಅವರ ಅಷ್ಟು ಮಾತು ನೀರು ತುಂಬಿಕೊಳ್ಳಲು ಬಂದಿದ್ದ ವಸಿಷ್ಠ ಅವರ ಕಿವಿಗೆ ಬಿದ್ದು ಬಿಟ್ಟಿದ್ವು. ಅತಿಯಾಗಿ ನೊಂದುಕೊಂಡಿತ್ತು ಆ ಜೀವ. ಮರುದಿನ ಡಾಕ್ಟರ್ ಮುಂದೆ ಕುಳಿತವರ ಹೃದಯ 100ರಲ್ಲಿ ಬಡಿದುಕೊಳ್ಳುತ್ತಿತ್ತು. ಸ್ಕ್ರೀನ್ ಮೇಲೆ ಮೂಡಿದ್ದ ಪುಟ್ಟ ಆಕೃತಿಯ ತೋರಿ, ನಿಮ್ಮ ಮಕ್ಕಳು ನೋಡಿ, ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿದ್ದಾರೆ, ಬೋತ್ ಆರ್ ಕ್ಯೂಟ್, ತುಂಬ ಚೆನ್ನಾಗೇ ನೋಡ್ಕೊಂಡಿದ್ದೀರ. ನಿನ್ನ ಮಕ್ಕಳನ್ನು ಮತ್ತೆ ಮಡದಿಯನ್ನ, ಇನ್ನಾವ ತೊಂದರೆ ಇಲ್ಲ ಎಂದು ಡಾಕ್ಟರ್ ರೂಪ ಹೇಳಿದಾಗ ಖುಷಿಗೆ ಅವರ ಕೈ ಮುಗಿದು ಬಿಟ್ಟ ವೈಭವ್. ಕೇಳಿಸಿಕೊಳ್ಳುತ್ತಿದ್ದ ವಸಿಷ್ಠ ಅವರು ಸಹ ನಿಟ್ಟುಸಿರು ಬಿಟ್ಟಿದ್ರು. ನಿಧಿಗೂ ಹಾಗೂ ಮಕ್ಕಳಿಗೂ ಯಾವುದೇ ತೊಂದರೆ ಇಲ್ಲ ಎಂದರಿತಾಗ ಮನೆಯ ಸಂತೋಷ ದುಪ್ಪಟ್ಟಾಗಿತ್ತು. ಎಲ್ಲರ ಕಾಳಜಿಯಲ್ಲಿ ದಿನಗಳು ಓಡುತ್ತಿದ್ವು. ನಿಧಿ, ನಿಧಿ, ಈ ಆ್ಯಪಲ್ ಇನ್ನೂ ಹಾಗೆ ಇಟ್ಟಿದೀಯಾ ಎಂದು ಕೂಗಿದ ವೈಭವ್ ರೂಮಿನಲ್ಲಿ ಕುಳಿತೆ. ನೀನು ತಿನ್ನಲಿ ಅಂತ ಎಂದಳು ನಿಧಿ ಹಾಲೆಂದಲೇ. ಅವಳಿಗಂತೂ ಅವನಿಂದ ರೋಸಿ ಹೋಗಿತ್ತು. ಏನಂದೆ? ಬಂದೇ ಇರು ಎಂದವ ಕೈಯಲ್ಲಿದ್ದ ಆ್ಯಪಲ್ ಎಲ್ಲವ ಹಿಡಿದು ಕೆಳಗೆ ಬಂದಿದ್ದ. ನೋಡು ಮಮ್ಮಿ, ಬೆಳಗ್ಗೆ ಆ್ಯಪಲ್ ತಿನ್ನು ಅಂತ ಇಟ್ಟು ಹೋಗಿದ್ದೀನಿ, ಇವಳು ತಿಂದೇ ಇಲ್ಲ ಎಂದು ಮಗುವಿನಂತೆ ದೂರಿದ ತಾಯಿಯ ಬಳಿ. ಯಾಕಮ್ಮ ನಿಧಿ, ತಿನ್ಬೇಕಲ್ವಾ ಎಂದರು ಮೈಥಿಲಿ ಸೊಸೆಯನ್ನು ನೋಡಿ. ಅತ್ತೆ, 1 ಹಣ್ಣಲ್ಲ, KG ಆ್ಯಪಲ್ ಇಟ್ಟು ಹೋಗಿದ್ದಾನೆ, 2 ತಿಂದೆ, ಸಾಕಾಯ್ತು ಎಂದಳು ಮೋತಿ ಉಬ್ಬಿಸಿ. ಅವಳ ಮಗ ನೋಡಿ ಕಣ್ ಸಂಕುಚಿಸಿದವ. ಏನಂದೆ? 2 ತಿಂದಿದೀಯಾ? ನನ್ನ ಮಕ್ಕಳಿಗೆ ಮತ್ತೆ? 2 ನಿನಗೆ, 2 ಮಕ್ಕಳಿಗೆ ಅಂತ ಇಟ್ಟಿದ್ದವ ನಾನು ಎಂದ ಅವಳ ನೋಡಿ ಉಬ್ಬೇರಿಸಿ. ಅಬ್ಬಾ, ನಿನ್ನ ಮಕ್ಕಳು ಹಣ್ಣು ತಿನ್ನುವಷ್ಟು ದೊಡ್ಡವರಾಗಿಲ್ಲ ಎಂದಳು ಕಣ್ ತಿಳಿಸಿ. ನೀನು ತಿಂದರೆ ಅಲ್ವಾ ಅವರು ಚೆನ್ನಾಗಿರೋದು, ಯಾಕೆ ಹೀಗೆ ಮಾಡ್ತೀಯಾ ಎಂದು ಅವಳ ಪಕ್ಕ ಕುಳಿತವ ಹಣ್ಣು ಕಟ್ ಮಾಡಿ ತಗೋ ತಿನ್ನು ಎಂದು ಅವಳ ಬಾಯಿಯ ಬಳಿ ಹಿಡಿದ. ಚೆನ್ನಾಗಿಲ್ಲ ಹೋಗು ಎಂದು ಮುಖ ತಿರುಗಿಸಿದ್ಲು ಅವಳು. ಇದನ್ನು ನೀನು ತಿಂತೀಯಾ, ನಾನೇ ತಿನ್ನಿಸ್ಲಾ ಎಂದವನ ಕೈಯಿಂದ ಪೀಸ್ ತೆಗೆದುಕೊಂಡು ಅವನ ಬಾಯಿಗೆ ಹಾಕಿದ್ರು ವಸಿಷ್ಠ. ಮಕ್ಕಳು ಬಂದ ಮೇಲೆ ನೋಡ್ಕೊಳ್ಳೋಕೆ ನೀನು ಚೆನ್ನಾಗಿರಬೇಕು, ಅಮ್ಮನ ಜೊತೆ ಅಪ್ಪನೂ ಆರೋಗ್ಯವಾಗಿರಬೇಕು, ತಿನ್ನಪ್ಪ ರಾಜ ಎಂದು ನಕ್ಕಾಗ ಪೆಚ್ಚಾಗಿ ಅಮ್ಮನ ಮುಖ ನೋಡಿದ. ನಾನು ಈ ವಿಷಯದಲ್ಲಿ ತಲೆ ಹಾಕೋದಿಲ್ಲ, ನೀನು ನಿನ್ನಪ್ಪ ಒಂದೇನೆ, ಅವರು ಹೀಗೆ. ನಾನು ನಿಮ್ಮನ್ನು ಹೊಟ್ಟೆಯಲ್ಲಿ ಇಟ್ಕೊಂಡಾಗ ಅರ್ಧ ಗಂಟೆಗೊಮ್ಮೆ ಜ್ಯೂಸ್, ಹಣ್ಣು, ಊಟ, ತಿಂಡಿ ಅಂತ ಜೀವ ತಿಂದಿದ್ದಾರೆ. ಈ ವಸಿ ಹೇಗೋ, ನೀನು ಹಾಗೆ ಎಂದರು ಮೈಥಿಲಿ ಸೊಸೆಯ ಪರವಾಗಿ. ಅಮ್ಮ, ಮೊದಲೇ ಡಾಕ್ಟರ್ ಚೆನ್ನಾಗಿ ನೋಡ್ಕೊಳ್ಳೋಕೆ ಹೇಳಿದ್ದಾರೆ. 2 ಮಕ್ಕಳು ಅಂದರೆ ತುಂಬ ಕಷ್ಟ ಅಲ್ವಾ, ಅದಕ್ಕೆ ನಾನು ಇಷ್ಟು ಕಾಳಜಿ ಮಾಡ್ತಿರೋದು ಎಂದ ವೈಭವ್ ಮಡದಿಯ ಕೈ ಹಿಡಿದು. ನೀನೇ ಅಲ್ವೇನೋ ನನಗೆ ಟ್ವಿನ್ಸ್ ಬೇಕು, ನನಗೆ 2 ಮಕ್ಕಳು ಬೇಕು ಅಂತ ಹಠ ಮಾಡಿದ್ದು. ದೇವರು ಅಸ್ತು ಹೊಂದಿದ್ದಾನೆ, ಅವಳನ್ನು ಸೂಕ್ಷ್ಮವಾಗಿ ನೋಡ್ಕೋಬೇಕಷ್ಟೆ ಎಂದರು ವಸಿಷ್ಠ ಮಗನಿಗೆ ಗದರಿ. ಅವಾಗ ಅನಿಸ್ತು, ಬಟ್ ಕೆಲವು ಗರ್ಭಿಣಿಯರ ಆರೈಕೆ ಬುಕ್ ಓದಿದ ಮೇಲೆ 1 ಮಗು ಡೆಲಿವರಿನೇ ಕಷ್ಟ, ಈಗ 2 ಅನ್ನಿಸ್ತಿದೆ ಎಂದು ಪೆಚ್ಚಾಗಿ ನೋಡಿದವನ ಕೈಯಿಂದ ಹಣ್ಣು ತೆಗೆದುಕೊಂಡು ತಿಂದವಳು. ನೀನು ಅತ್ತೆ ಮಾವ ಇರೋವರೆಗೂ ನನ್ನ ಆರೋಗ್ಯಕ್ಕೆ ಏನೂ ಆಗೋದಿಲ್ಲ, ನೀನು ಹೆದರಬೇಡ ಎಂದು ನಕ್ಕಾಗ ಎಲ್ಲರೂ ಸಮಾಧಾನವಾದರು. ಈತ ಇಷ್ಟಳ ಸ್ಥಿತಿ ಏನೂ ಬೇರೆ ಅಲ್ಲ. ಬೆಳಗ್ಗೆನೇ ಕೆಲಸಕ್ಕೆ ಹೋದವ ಮಧ್ಯಾಹ್ನವೇ ಓಡಿ ಬರುತ್ತಿದ್ದ. ಅವನ ಮಡದಿಯ ಕಾಳಜಿ ಈಗ ಅವನ ಹೆಗಲ ಮೇಲೆ. ಋಷಿ, ಎಷ್ಟು ಹೇಳಬೇಕು ನಿನಗೆ, ಮೊದಲು ಕಂಪನಿ ಬೆಳೆಸೋದ್ರ ಬಗ್ಗೆ ಗಮನ ಕೊಡು ಅಂತ. ಅತ್ತೆ ಚಿಕ್ಕತ್ತೆ ಅಲ್ವಾ, ಎಲ್ಲ ಇಲ್ವಾ ನನ್ನ ಕೇರ್ ಮಾಡೋಕೆ ಎಂದು ಬೈದಳು ಇಷ್ಟ ಎಂದಿನಂತೆ. ನೀನೆಷ್ಟು ಹೇಳಿದ್ರು ಅಷ್ಟೆ, ಕಂಪನಿ ಬೆಳೆಸೋಕೆ ಜೀವನ ಪೂರ್ತಿ ಇದೆ, ಆದರೆ ಮಗು
ಮತ್ತೊಮ್ಮೆ ಈ ಅನುಭೂತಿ ಪಡೆಯೋಕ್ಕಾಗಲ್ಲ ಎಂದವ ಅವಳ ಒಡ ಮೇಲೆ ಕೈ ಆಡಿಸಿದ. ಬೇಗ ಬಾಕಂದ, ಈ ಮಮ್ಮಿಗೆ ಗೇಟ್ ಪಾಸ್ ಕೊಡೋಣ ಎಂದಾಗ ಮೆಲ್ಲಗೆ ಮಿಸುಕಾಡಿತು ಮಗು. ಏ ಇಷ್ಟ, ಮಗು ಒದಿತಿದ್ದಾಳೆ ಕಣೆ ಎಂದು ಖುಷಿಯಿಂದ ಮತ್ತೆ ಕೈ ಇಡಲು ಮತ್ತೆ ಮಿಸುಕಾಡಿತು. ಆ ತಂದೆಯ ಜೀವಕ್ಕೆ ಆದ ಖುಷಿ ಅಷ್ಟಿಷ್ಟಲ್ಲ. ಸಾಕು ಕಣೋ, ನನಗೆ ಹೊಟ್ಟೆ ನೋಯುತ್ತೆ ಎಂದು ಇಷ್ಟಾಳೆ ಹೇಳುವವರೆಗೂ ಅವ ಅದನ್ನೇ ಮಾಡುತ್ತಿದ್ದ. ಸರಿ, ಸಂಜೆ ಬರ್ತೀನಿ, ರೆಸ್ಟ್ ಮಾಡು ಎಂದು ಅವಳ ಹಣೆಗೊಂದು ಮುತ್ತಿಟ್ಟು ಮತ್ತೆ ಕೆಲಸದ ಕಡೆಗೆ ನಡೆದ ಋಷಭ್. ಇಂದು ಎಲ್ಲರೂ ರಿಜಿಸ್ಟರ್ ಆಫೀಸ್ಗೆ ಬಂದಿದ್ರು. ಕಾರಣ ಇಂದು ಮೈಥಿಲಿಯ ತಮ್ಮ ವಿಶಾಲ್ ಮದುವೆ. ಹೌದು, ವಯಸ್ಸು 33. ಆದರೂ ದೇಶ ಸೇವೆ ಮಾಡಬೇಕೆಂಬ ಆಸೆಯಿಂದ ದೆಹಲಿ ಸೇರಿದ್ದನವ. ಅಲ್ಲಿಯೇ ಅವನಂತ ಹೆಣ್ಣನ್ನು ಇಷ್ಟಪಟ್ಟಿದ್ದ. ಅವಳಿಗೂ 30 ವರ್ಷ. ಈಗ ಎರಡೂ ಕುಟುಂಬದವರು ಒಪ್ಪಿದ್ರು. ಏನೇ ಹೇಳು ಹೆಂಡ್ತಿ, ನಿನ್ನ ತಮ್ಮ ಹೀಗೆ ಚಿಕ್ಕದಾಗಿ ಮದುವೆ ಆಗ್ತಿರೋದು ಇಷ್ಟ ಇಲ್ಲ ನನಗೆ ಎಂದರು ವಸಿಷ್ಠ ಮುಖ ಸೆಂಡರಿಸಿಕೊಂಡು. ಮತ್ತೆ ಎಲ್ಲರೂ ನಿಮ್ಮ ಥರ ಅದ್ದೂರಿಯಾಗಿ ಆಗಬೇಕಾ? ಅವನಿಗೆ ಸಿಂಪ್ಲಿಸಿಟಿ ಇಷ್ಟ, ಚೋಟು ಎಂದು ಗಂಡನ ಕಾಲೆಳೆದರು ಮೈಥಿಲಿ. ಇದು ಓವರ್ ಆಯಿತು ಹೆಂಡ್ತಿ ಎಂದು ಕೋಪದಿ ನುಡಿದು ನಿಂತರು ವಸಿಷ್ಠ. ನಂತರ ಹುಡುಗ ಹುಡುಗಿ ಆರ ಬದಲಾಯಿಸಿಕೊಂಡ್ರು. ತನ್ನ ಮಾವನ ಕಡೆಗೆ ನೋಡಿದ ವಿಶಾಲ್ ಕಣ್ಣಲ್ಲೇ ಒಪ್ಪಿಗೆ ಕೇಳಿ ವಧುವಿನ ಕೊರಳಿಗೆ ತಾಳಿ ಕಟ್ಟಿದ್ರು. ಅಂತೂ ಮದುವೆ ಖರ್ಚು ಉಳಿಸಿದೆ, ಜಿಪುಣ ಬಾಮೈದ. ಕೊನೆ ಪಕ್ಷ ಬೀಗುರುಟಾದರೂ ಅದ್ದೂರಿಯಾಗಿ ಹಾಕಿಸು ಎಂದು ತಾಕೀತು ಮಾಡಿದರು. ಮಾವ, ಅತ್ತೆ ಹೆಸರು ಹೇಳಿ ಎಂದು ದುಂಬಾಲು ಬಿದ್ದ ವೈಭವ್. ವಿನುತಾ ಎಂದು ನಕ್ಕನು ವಿಶಾಲ್. ವಿನುತಾ ವಿಶಾಲ್ ಜೀವನ ಆರಂಭವಾಗಿತ್ತು. ಮತ್ತೊಂದೆಡೆ ಅದ್ವಿಕ್ ನಯನಾಳ ಮಗ ಗೌರವ್ ಮತ್ತು ದೀಕ್ಷಾ ಧೀರಜ್ ಮಗಳು ದ್ವಿತಾ ಒಬ್ಬರನ್ನೊಬ್ಬರು ಇಷ್ಟಪಡುತ್ತಿದ್ದರು. ಇನ್ನುಳಿದಿದ್ದು ವೈಶಿಷ್ಠ ಅವರ ಮಗಳಷ್ಟೇ. ಹೀಗೆ ಪ್ರೀತಿ ಪ್ರೇಮ ಮದುವೆ ಹರಟೆಗಳ ಸಂಭ್ರಮದಲ್ಲಿ ದಿನಗಳು ಓಡುತ್ತಿದ್ವು. ಹೀಗೆ ದಿನಗಳು ಓಡಿದ್ವು. ಎಷ್ಟು ಬೇಗ ಅಂದರೆ ಇಂದು ನಿಧಿ ವಿಶಿಷ್ಟಳ ಸೀಮಂತ. ಅಂದರೆ ನಿಧಿಗೆ 8 ತಿಂಗಳು, ಇಷ್ಟಾಗೆ 8.5 ತಿಂಗಳು. ವಸಿ ಮಗಳ ಸೊಸೆಯ ಸೀಮಂತ ಅಂದರೆ ಕೇಳಬೇಕೆ? ರೆಸಾರ್ಟ್ ಪೂರ್ತಿ ಹಸಿರಿನಿಂದ ಕಂಗೊಳಿಸುತ್ತಿದೆ. ಅಂದು ಮೈಥಿಲಿಯವರ ಸೀಮಂತಕ್ಕೆ ತಯಾರಾದಂತೆ ಇಂದು ರೆಸಾರ್ಟ್ ತಯಾರಿದೆ. ನಿಧಾನಕ್ಕೆ ಬನ್ನಿ ಎಂದು ಇಬ್ಬರನ್ನು ಕರೆತಂದು ಕೂರಿಸಿದರು ಸಿಂಹಾಸನದ ಮೇಲೆ. ಹಸಿರು ಸೀರೆ ಉಟ್ಟು ಕಂಗೊಳಿಸುತ್ತಿದ್ದರು ಇಬ್ಬರು. ಅಬ್ಬಾ, ಅವರನ್ನು ನೋಡಲು ಭೂದೇವಿ ಹಸಿರುದ್ದು ಕುಳಿತಂತೆ ಕಾಣುತ್ತಿದ್ರು. ಒಡಲಲ್ಲಿ ಕೂಸು. ಅದೆಷ್ಟು ನೋಡಿದ್ರು ಸಾಲದು ಎಂಬಂತೆ ಇತ್ತು ಅವರ ಮೊಗದಲ್ಲಿ ಮೂಡಿದ್ದ ಹೊಸ ಕಳೆ. ವೈಭವ್, ಋಷಭ್, ನೀವು ಬನ್ನಿ, ಮೊದಲು ಶಾಸ್ತ್ರ ಮಾಡಿ ಎಂದು ವಸಿಷ್ಠ ಅವರು ಕರೆದಾಗ ಇಬ್ಬರು ತಮ್ಮ ತಮ್ಮ ಮಡದಿಯ ಮುಂದೆ ನಿಂತರು. ಆ ಮಗುವ ಎಷ್ಟು ನೋಡಿದರೂ ಸಾಲದೆಂಬಂತೆ ಅರಿಶಿನ ಕುಂಕುಮ ಹಚ್ಚಿ ಬಳೆ ತೊಡಿಸಿದ್ರು. ಜಡೆಗೆ ಹೂ ಮುಡಿಸಿ ಹಣೆಗೊಂದು ಮುತ್ತಿಟ್ರು. ವೈಭವ್ ಅಂತೂ ಥೇಟ್ ಅಪ್ಪನ ಪಡೆಯಚ್ಚ. ಐ ಲವ್ ಯು ಎಂದು ಹೇಳುವುದನ್ನಂತೂ ಮರೆಯಲಿಲ್ಲ ಇಬ್ಬರು. ನಂತರ ಒಬ್ಬೊಬ್ಬರೇ ಶಾಸ್ತ್ರ ಮಾಡಿದರು. ಭರ್ಜರಿಯಾದ ಸೀಮಂತದ ನಂತರ ಅವರಿಗೆ ಒಂಚೂರು ವಿಶ್ರಾಂತಿ ಕೊಟ್ಟ ನಂತರ ಫೋಟೋಶೂಟ್ ಸಹ ಅದ್ದೂರಿಯಾಗಿ ನಡೆದಿತ್ತು. ಋಷಭ್ ಇಷ್ಟ ಸರಳವಾಗಿ ತೆಗೆಸಿಕೊಂಡ್ರೆ 2 ಮಕ್ಕಳ ತಂದೆ ನಿಧಿಯ ಮನವೊಲಿಸಿ ಅವಳನ್ನು ಗೊಂಬೆಯಂತೆ ತಯಾರು ಮಾಡಿ ಫೋಟೋ ತೆಗೆಸಿದ್ದ. ಎಲ್ಲ ಸುಸೂತ್ರವಾಗಿ ನಡೆದ ಮೇಲೆ ಇಷ್ಟಾಗೆ ಚಿಕ್ಕದಾಗಿ ನೋವು ಕಾಣಿಸಿಕೊಂಡಿತ್ತು. ಡ್ಯಾಡಿ ಎಂದು ಅವಳು ಅರಿಸಿದ ತಕ್ಷಣ ಅವಳನ್ನು ಹೊತ್ತು ಓಡಿದ್ರು ವಸಿಷ್ಠ. ಅವರಿನ್ನೂ ಅಷ್ಟೇ ಶಕ್ತಿವಂತರು. ತಕ್ಷಣವೇ ಅವಳನ್ನು ಆಸ್ಪತ್ರೆಗೆ ಸೇರಿಸಿದರು. ಭಯ ಆಗ್ತಿದೆ ಹೆಂಡ್ತಿ ಎಂದರು ವಸಿಷ್ಠ. ಇದು 2ನೇ ಬಾರಿ ಅವರು ಇಷ್ಟು ಹೆದರಿದುವುದು. ಮಗಳ ಜೀವ ಅಲ್ಲಿ ಒದ್ದಾಡುವುದು ಸಹಿಸಲಾಗಲಿಲ್ಲ ಅವರಿಗೆ. ಈತ ವೈಭವ್ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ಲು ನಿಧಿ. ಹೆದರಿಬಿಟ್ಟಿದ್ಲು. ಋಷಭ್ ಮಾವನ ಪಕ್ಕ ಕುಳಿತಿದ್ದ ಭಯದಿಂದ. ನಿಮಿಷಗಳ ಬಳಿಕ ಮುದ್ದಾದ ಮಗುವಿನ ಅಳು ಕೇಳಿತ್ತು. ಕಾಂಗ್ರಾಟ್ಸ್ ಋಷಭ್, ಗಂಡು ಮಗು ಎಂದರು ಡಾಕ್ಟರ್. ಎಲ್ಲರೂ ಖುಷಿಯಿಂದ ನಿಟ್ಟುಸಿರು ಬಿಟ್ಟರು. ಆದರೆ ವೈಭವ್ ಒದ್ದಾಟ ಜಾಸ್ತಿ ಆಗಿಬಿಟ್ರೆ ಅವನು ಈಗಲೇ ಮಕ್ಕಳನ್ನು ಡೆಲಿವರಿ ಮಾಡಿಸುವವನಿದ್ದ. ನೋಡಿ ಮಾವ, ನನ್ನ ಮಗ ಎಂದು ಪುಟ್ಟ ಕೂಸನ್ನು ಮಾವನಿಗೆ ತೋರಿದ ಋಷಭ್. ಅವನಿಗೆ ಎಲ್ಲದರಲ್ಲೂ ಮಾವನೇ ಮೊದಲಲ್ವೇ? ತುಂಬ ಚೆನ್ನಾಗಿದ್ದಾನೆ, ಎಲ್ಲ ನಿಂತರವೆ ಎಂದರು ವಸಿಷ್ಠ. ನಿಧಿ, ನಡಿ ಮನೆಗೆ, ಇಲ್ಲಿರೋದು ಬೇಡ ಎಂದರು ಮೈಥಿಲಿ. ಅವಳು ಆ ನರಳಾಟ ಕೇಳಿ ಹೆದರಿದ್ದಾಳೆಂದು. ಅತ್ತೆ, ಯಾಕೋ ನನಗೂ ಇಲ್ಲಿ ನೋವಾಗ್ತಿದೆ ಎಂದು ಅವಳು ಕಿಬ್ಬೊಟ್ಟೆ ತೋರಿಸಿದ್ಲು. ಒಂದು ಕೈ ವೈಭವ್ ಕೈಯಲ್ಲಿ ಬಂದಿಯಾಗಿತ್ತು. ಹೌದು, ಅವರ ಊಹೆ ನಿಜವಾಗಿತ್ತು. ಇಷ್ಟಾಳ ನರಳಾಟ ಕೇಳಿ ಹೆದರಿದವಳಿಗೂ ಹೆರಿಗೆ ನೋವು ಕಾಣಿಸಿಕೊಂಡಾಗ ಅವಳನ್ನು ಅಡ್ಮಿಟ್ ಮಾಡಿದರು. ಡ್ಯಾಡ್, ಏನಾಗಲ್ಲ ಅಲ್ವಾ ಎಂದ ವೈಭವ್ ಭಯದಿಂದ. ಅವಳ ನರಳಾಟ ಅವನಿಗೆ ಕೇಳಲಾಗುತ್ತಿರಲಿಲ್ಲ. ಇಲ್ಲ ಕಣೋ, ದೇವರಿದ್ದಾನೆ ಎಂದರು ವಸಿಷ್ಠ. ಅವರಿಗೂ ಭಯವೇ. ಈ ಬಾರಿ 1/4 ಗಂಟೆ ಅವಳ ನರಳಾಟದ ಕೇಳಿದ ನಂತರ ಒಂದು ಅಳು. ಕಾಂಗ್ರೆಸ್ ವೈಭವ್, ನಿಮಗೂ ಗಂಡು ಮಗು ಎಂದು ಮಗುವನ್ನು ಅವನತ್ತ ಚಾಚಿದ್ರು. ಮತ್ತೆ ಇನ್ನೊಂದು ಮಗು ನನ್ನ ಹೆಂಡ್ತಿ ಎಂದ ಭಯದಿಂದ. ಇನ್ನೊಂದು ಮಗು ಬರುತ್ತೆ, ನಿಧಿ ಸ್ವಲ್ಪ ಸುಸ್ತಾಗಿದ್ದಾರೆ ಎಂದು ಡಾಕ್ಟರ್ ಮತ್ತೆ ಹೊಳ ನಡೆದರು. ಋಷಭ್, ವೈಭವ್ ಇಬ್ಬರು ಆಗಷ್ಟೇ ಭೂಮಿಗೆ ಬಂದ ಪುಟ್ಟ ಪುಟ್ಟ ಕಾದಗಳಿಗೆ ಮುತ್ತಿಡುವಾಗ ಮತ್ತೊಂದು ಅಳುವಿನ ಮೂಲಕ ಭೂಮಿಗೆ ಬಂದಳು ಆ ಮನೆಯ ರಾಜ್ಕುಮಾರಿ. ತಗೊಳ್ಳಿ ನಿಮ್ಮ ಮೊಮ್ಮಗಳು ಎಂದು ವಸಿಷ್ಠನ ಕೈಗೆ ಮಗುವ ಕೊಟ್ಟರು ಡಾಕ್ಟರ್. ಆ ಮುದ್ದು ಮಗುವ ನೋಡಿ ತಮ್ಮ ಅಜ್ಜಿ ವಸುವ ನೆನಪಾಗಿತ್ತು ವಸಿಷ್ಠ ಅವರಿಗೆ. ನಿಧಿನ ನೋಡಬೇಕು ಎಂದು ವೈಭವ್ ಕೇಳಿದಾಗ ಅವನ ಕಾಳಜಿ ಅರಿತಿರೋ ಡಾಕ್ಟರ್ ರೂಪ ಅವಳನ್ನು ಒಳಬಿಟ್ರು. 2 ಮಕ್ಕಳಿಗೆ ಜೀವ ಕೊಟ್ಟು ತ್ರಾಣ ಕಳೆದುಕೊಂಡವಳ ನೋಡಿ, ಥ್ಯಾಂಕ್ ಯು ಕಣೆ, ನನ್ನ ಆಸೆ ತೀರಿಸುವುದಕ್ಕೆ ನೀನು ನೋವು ಮಾಡಿಕೊಂಡೆ ಎಂದು ಅವಳ ಹಣೆಗೆ ಮುತ್ತಿಟ್ಟವ.
ನೋಡು ನಮ್ಮ ಮಕ್ಕಳು ಎಂದು ಮಕ್ಕಳ ತೋರಿದ್ದ. ತಂದೆಯ ಬೆಚ್ಚನೆಯ ಅಪ್ಪುಗೆಯಲ್ಲಿ ಮಲಗಿದ್ದವು ಅವು. ಥ್ಯಾಂಕ್ ಯು ಇಷ್ಟ, ತುಂಬ ನೋವಾಯ್ತಾ ಎಂದು ಋಷಭ್ ಮಡದಿಯ ಅಪ್ಪಿ ಕೇಳಿದ್ದ. ಪರವಾಗಿಲ್ಲ, ಮಗುನ ಡ್ಯಾಡಿ ನೋಡಿದ್ರಾ ಎಂದಾಗ ನಕ್ಕವ. ಹೌದು, ನಿಧಿಗೂ ಮಕ್ಕಳಾಯಿತು, ಒಂದು ಗಂಡು ಒಂದು ಹೆಣ್ಣು ಎಂದಾಗ ನಕ್ಕವಳು. ಖುಷಿನಾ ಎಂದಾಗ ಅವಳ ಹಣೆಗೆ ಹಣೆ ತುಟಿ ಸೋಕಿಸಿದ್ದ. ತುಂಬ ಎಂದವ ಮಗನನ್ನು ಅವಳ ಎದೆ ಮೇಲೆ ಮಲಗಿಸಿದ್ದ. ಮತ್ತೆ ಸಿಗುವ. ಬೇಗ ಬೇಗ ಕತೆ ಹೋಗ್ತಿದೆ ಅಲ್ವಾ, ಆದಷ್ಟು ಬೇಗ ಮುಗಿಸಿ ಬಿಡೋಣ. ಮತ್ತು ನಮ್ಮ ವೈಭುಗೆ ಮಕ್ಕಳಾಗಿದ್ದು ಯಾರಿಗೆಲ್ಲ ಖುಷಿಯಾಯಿತು. ಕತೆ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಕಮೆಂಟ್ ಹಾಕಿ. ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಕತೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತೆ. ಪ್ರೀತಿಯಿಂದ ಕತೆ ಕೇಳಿ ಪ್ರತಿ ವಿಡಿಯೋಗೂ ಕಮೆಂಟ್ ಹಾಕುವ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.